ಹಾಯ್ ಫ್ರೆಂಡ್ಸ್, ನೀವು ನೋಡ್ತೀರಾ ಕನ್ನಡ ಎಡಿಟಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅನಂತರ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಂತರ ನೀವು ಡಿಸ್ಕ್ರಿಪ್ಷನ್ದಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೋಗಿ ನೀವು ಜಾಯ್ನ್ ಆಗಿ ಫ್ರೆಂಡ್ಸ್. ಅಂದರೆ ಪ್ರತಿಯೊಂದು ಫೇಜ್ಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ, ನನಗೆ ವೀಡಿಯೋ ಲಿಂಕ್ನ ಹಾಕ್ತಾಯಿರ್ತೀನಿ. ನಂತರ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಫ್ರೆಂಡ್ಸ್, ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗ್ಬೋದು. ನಂತರ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಗೆ ನೋಡಿ ಫ್ರೆಂಡ್ಸ್. ಫಸ್ಟು ಈಗ ಡಿಸ್ಪ್ಲೇ ಮೇಲೆ ಕಾಣೋ ರೀತಿ ನೀವು ಫೋಟೋ ಎಡಿಟ್ ಮಾಡಬೇಕಾದ್ರೆ ಫ್ರೆಂಡ್ಸ್, ನೀವು ಪಿಕ್ಸಾರ್ಟ್ ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಈ ಪಿಕ್ಸಾರ್ಟ್ ಆ್ಯಪ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆನಂತರ ಪಿಕ್ಸಾರ್ಟು ನೀವು ಇದರಲ್ಲಿ ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿಬಿಟ್ಟು ಅಲ್ಲಿ ಕೂಡ ಸರ್ಚ್ ಮಾಡಿಕೊಂಡು ಪಿಕ್ಸಾರ್ಟ್ನ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಡೌನ್ಲೋಡ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿಗೆ ಕೆಳಗಡೆ ಬಂದುಬಿಟ್ಟು ಒಂದು ಪ್ಲಸ್ ಐಕನ್ ಇರುತ್ತೆ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಫಸ್ಟ್ ಮತ್ತು ಎಡಿಟ್ ಎ ಫೋಟೋ ಅಂತ ಒಂದು ಐಕನ್ ಇರುತ್ತೆ. ಈ ಎಡಿಟ್ ಎ ಫೋಟೋ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಎಲ್ಲೆಲ್ಲರೂ ಫೋಟೋ ಬರುತ್ತೆ ಫ್ರೆಂಡ್ಸ್. ನಾನು ಮಾಡ್ತಿರೋ ಪ್ರತಿಯೊಂದು ಮೆಟಲ್ ಬೇಕಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಗೆ ನೋಡಿ ಫ್ರೆಂಡ್ಸ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ನಾನು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅನಂತರ ನಿಮಗೆ ಇದೇ ಬ್ಯಾಕ್ಗ್ರೌಂಡು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಗೆ ಫ್ರೆಂಡ್ಸ್ ಡೌನ್ಲೋಡ್ ಮಾಡ್ಕೊಂಡು ಹೇಳ್ತೀನಿ. ನಂತರ ಇಲ್ಲಿ ಫೋಟೋಗಳನ್ನ ಆ್ಯಡ್ ಮಾಡಬೇಕು. ಫೋಟೋಗಳನ್ನ ಆ್ಯಡ್ ಮಾಡಬೇಕಾದ್ರೆ ಈಗ ಕೆಳಗಡೆ ಬಂದುಬಿಟ್ಟು ಇದು ಯಾಡ್ ಫೋಟೋ ಅಂತ ಒಂದು ಐಕನ್ ಇರುತ್ತೆ ನೋಡಿ. ಈ ಯಾಡ್ ಫೋಟೋ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಎಲ್ಲರೆಲ್ಲೇ ಫೋಟೋ ಮಾತು ಬರುತ್ತೆ. ನಾನು ಪ್ರತಿಯೊಂದು ಫೇಜ್ಗಳನ್ನ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ಕೊಂಡು ನೋಡಿ. ಇಲ್ಲಿ ಫೇಜ್ಗಳನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಫೇಜ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ಒಂದು ಫೋಟೋ ಇರುತ್ತೆ. ಈ ಫೋಟೋನ ನಾವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಒಂದು ಸೈಡಲ್ಲಿ ಇಡಬೇಕು ನೋಡಿ ಫ್ರೆಂಡ್ಸ್. ಈ ಫೋಟೋನ ಈ ಸೈಡಲ್ಲಿ ಇಟ್ಮೇಲೆ ಅಂದರೆ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಇದೊಂದು ಫೋಟೋ ಇದೆ ಫ್ರೆಂಡ್ಸ್, ಇದನ್ನು ಫೋಟೋನ ಕರೆಕ್ಟಾಗಿ ದೊಡ್ಡದಾಗಿ ಮಾಡ್ಕೊಳ್ಳಿ. ದೊಡ್ಡದಾಗಿ ಮಾಡ್ಕೊಂಡ ನಂತರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಮತ್ತು ಏದು ಬೇಕೋ ಅದು ಇಟ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಈ ರೀತಿ ಆಯಿತು. ಈ ರೀತಿ ಆದಮೇಲೆ ಇದು ಫೇಜ್ಗಳಿರುತ್ತೆ. ಈ ಫೇಜ್ಗಳನ್ನ ಏನು ಮಾಡಬೇಕಂದ್ರೆ ಈ ಫೇಜ್ಗಳನ್ನ ಫೋಟೋ ಸೈಜ್ ನಿಮಗೆ ಫ್ರೆಂಡ್ಸ್ ಇವೆ ಅಂದರೆ ಬಾಕ್ಸ್ಗಳು, ಇದು ಬಾಕ್ಸ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಈ ಬಾಕ್ಸ್ಗಳನ್ನ ಆ್ಯಡ್ ಮಾಡಬೇಕಾದ್ರೆ ಹೇಗೆ ಸೈಡಲ್ಲಿ ಒಂದು ಲೇಯರ್ ಐಕನ್ ಇರುತ್ತೆ. ಈ ಲೇಯರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಹೇಗೆ ಕೆಳಗೆ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಈ ಲಾಸ್ಟನ್ನು ಡೂಪ್ಲಿಕೇಟ್ ಅಂತ ಒಂದು ಐಕನ್ ಇರುತ್ತೆ. ಇದೇ ಬಾಕ್ಸ್ ಇನ್ನೊಂದು ಸರಿ ಡೂಪ್ಲಿಕೇಟ್ ಆಗಿ ಅಂತ ಕ್ಲಿಕ್ ಮಾಡಿದರೆ ಇದೇ ಬಾಕ್ಸ್ ಇನ್ನೊಂದು ಸರಿ ಬರ್ತೀನಿ ನೋಡಿ ಫ್ರೆಂಡ್ಸ್. ನಂತರ ನಿಮಗೆ ಎಷ್ಟು ಬಾಕ್ಸ್ ಇದೆ ಡಿಸ್ಪ್ಲೇ ಮೇಲೆ ಹಿಡ್ತೇವೆ ಅಂದರೆ ಸ್ಕ್ರೀನ್ ಮೇಲೆ ಎಷ್ಟು ಬಾಕ್ಸ್ ಇಡ್ತೇವೆ ನೋಡಿ ಫ್ರೆಂಡ್ಸ್, ಅಷ್ಟು ಬಾಕ್ಸ್ಗಳನ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಇಷ್ಟಾಯ್ತು ಫ್ರೆಂಡ್ಸ್. ಆನಂತರ ನಾನು ಇನ್ನೂ ಬಾಕ್ಸ್ಗಳನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ಬಾಕ್ಸ್ಗಳನ್ನ ಡೂಪ್ಲಿಕೇಟ್ ಆದಮೇಲೆ ನಾವು ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಅಂದರೆ ನಾನು ಬಾಕ್ಸ್ ಸ್ವಲ್ಪ ಸೈಜ್ನ ದೊಡ್ಡದು ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ಬಾಕ್ಸ್ನ ಸೈಜ್ ದೊಡ್ಡದಾದ್ಮೇಲೆ ಇದೇ ಸೈಡಲ್ಲಿ ಡೂಪ್ಲಿಕೇಟ್ ಅಂತ ಕ್ಲಿಕ್ ಮಾಡಿದರೆ ಇದೇ ಬಾಕ್ಸು ಇನ್ನೊಂದು ರೀತಿ ನೋಡಿ. ಅಂದರೆ ಈ ರೌಂಡ್ ಶೇಪ್ ಇರುವಂಥ ನೀವು ಇಲ್ಲಿ ರೌಂಡ್ ಶೇಪಲ್ಲಿ ನೀವು ಫೋಟೋಗಳನ್ನ ಹಾಕಬೇಕು ಫ್ರೆಂಡ್ಸ್. ನೀವೇನಾದರೂ ಇನ್ನೂರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಫ್ರೆಂಡ್ಸ್ ಜಾಯ್ನ್ ಆಗಿ ನಂತರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬಾಕ್ಸ್ಗಳನ್ನ ಆಯಿತು. ಈ ರೀತಿ ಬಾಕ್ಸ್ಗಳನ್ನ ಕರೆಕ್ಟಾಗಿ ಆದಮೇಲೆ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ರೈಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನಿಮ್ಗೆ ಏನಾದ್ರು ಬಾಕ್ಸ್ ಜಾಸ್ತಿ ಬೇಕಾದರೂ ಕೂಡ ಇಲ್ಲಿ ಬಾಕ್ಸ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಅನಂತರ ಬಾಕ್ಸು ಸೈಜು ಸ್ಮಾಲ್ ಬೇಕಾದರೂ ಕೂಡ ಫ್ರೆಂಡ್ಸ್ ಇಲ್ಲಿ ಒಂದು ಸರಿ ಅಂದರೆ ಬಾಕ್ಸ್ನ ಸೈಜನ್ನು ಸ್ಮಾಲ್ ಮಾಡ್ಕೊಂಡು ಆನಂತರ ಡೂಪ್ಲಿಕೇಟ್ ಕ್ಲಿಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಆಟೋಮೆಟಿಕ್ಕಾಗಿ ಎಲ್ಲ ಒಂದು ಸೈಜಲ್ಲಿ ಬಾಕ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಆಯಿತು. ಈ ರೀತಿ ಆದಮೇಲೆ ನಿಮಗೆ ಇದೇ ಬಾಕ್ಸು ಫ್ರೆಂಡ್ಸ್ ನಾನು ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ಅಲ್ಲಿ ಜಾಯ್ನ್ ಆಗಿ ಇದೇ ಬಾಕ್ಸ್ ಕೂಡ ನಿಮಗೆ ಯಾವ ರೀತಿ ಫೋಟೋಗಳಿದೆ ಇದೇ ಬಾಕ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡು ಇದು ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಇದು ಫೋಟೋಗಳನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಈ ರೀತಿ ರೆಡಿ ಆಯಿತು ಫ್ರೆಂಡ್ಸ್. ಈ ರೀತಿ ರೆಡಿ ಆದಮೇಲೆ ಈ ಕೆಳಗಡೆ ಬಂದುಬಿಟ್ಟು ಒಂದು ಡ್ರಾ ಅಂತ ಪೆನ್ಸಿಲ್ ಐಕನ್ ಇರುತ್ತೆ ನೋಡಿ. ಈ ಡ್ರಾ ಅಂತ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇದಕ್ಕೆ ಬಾರ್ಡರ್ ಹಾಕಬೇಕು ನೋಡಿ. ಔಟ್ಲೈನ್ ಬಾರ್ಡರ್ ಹಾಕಬೇಕು. ಬಾರ್ಡರ್ ಹಾಕಬೇಕಾದ್ರೆ ಇಲ್ಲಿ ಮೇಲ್ಗಡೆ ನೋಡಿ ಬಾರ್ಡರ್ ಅಂತ ಒಂದು ಐಕನ್ ಇರುತ್ತೆ. ಈ ಬಾರ್ಡರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಬಾರ್ಡರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಬಾರ್ಡರ್ ಸೈಜು ಮತ್ತು ಬಾರ್ಡರ್ ಕಲರು ನೋಡಿ ಫ್ರೆಂಡ್ಸ್. ಇಲ್ಲಿ ಬಾರ್ಡರ್ ಸೈಜು ಮತ್ತು ಬಾರ್ಡರ್ ಕಲರ್ ಇರುತ್ತೆ. ಈ ಬಾರ್ಡರ್ ಕಲರು ಮತ್ತು ಬಾರ್ಡರ್ ಸೈಜು ನಿಮಗೆ ಬಾರ್ಡರ್ ಕಲರ್ ಯಾವ ರೀತಿ ಬೇಕೋ ಆ ರೀತಿ ಕಲರು ಮತ್ತು ಸೈಜ್ ನೋಡಿ ಫ್ರೆಂಡ್ಸ್. ಸೈಜು ನಿಮಗೆ ಯಾವ ಸೈಜ್ ಇರಬೇಕೋ ಆ ಸೈಜು ಎರಡೂ ಇಲ್ಲಿರುತ್ತೆ. ಎರಡೂ ನಿಮ್ಗೆ ಯಾವ ಸೈಜ್ ಇರಬೇಕು ಮತ್ತು ಯಾವ ಕಲರಲ್ಲಿ ಬೇಕೋ ಎರಡೂ ಕರೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಂತ ನೋಡಿ ಫ್ರೆಂಡ್ಸ್, ಈ ರೀತಿ ಆಯಿತು. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ಮೇಲ್ಗಡೆ ರೈಟ್ ಐಕನ್ ಇರುತ್ತೆ. ಈ ರೈಟ್ ಐಕನ್ ಕ್ಲಿಕ್ ಮಾಡಬೇಕು. ಈ ರೀತಿ ಆಯಿತು ಫ್ರೆಂಡ್ಸ್. ಫಸ್ಟು ಈ ರೀತಿ ಬ್ಯಾಕ್ಗ್ರೌಂಡ್ ಇತ್ತು. ಈಗ ಈ ರೀತಿ ರೆಡಿಯಾಗಿದೆ. ಅಂದರೆ ಫಸ್ಟು
ಈ ರೀತಿ ಬ್ಯಾಕ್ಗ್ರೌಂಡ್ ಇತ್ತು ಫ್ರೆಂಡ್ಸ್. ಆನಂತರ ಈ ರೀತಿ ಈಗ ಫೋಟೋ ರೆಡಿ ಆಗಿದೆ. ಫೋಟೋ ರೆಡಿ ಆದಮೇಲೆ ಈ ಕೆಳಗಡೆ ಬಂದುಬಿಟ್ಟು ಇದನ್ನ ಸೇವ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೇವ್ ಮಾಡಬೇಕಾದ್ರೆ ಇದು ಡ್ರಾ ಅಂತ ಒಂದು ಐಕನ್ ಇರುತ್ತೆ, ಪೆನ್ಸಿಲ್ ಐಕನು. ಈ ಡ್ರಾ ಅಂತ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಆನಂತರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಫೋಟೋಗಳು ಆ್ಯಡ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಆವಾಗಲೇ ಒಂದು ವಿಡಿಯೋದಲ್ಲಿ ಫೋಟೋಗಳನ್ನ ಇವನು ಯಾವ ರೀತಿ ಮಾಡ್ಕೊಂಡ್ರೆ ಫ್ರೆಂಡ್ಸ್, ಹಾಗೆ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಂದು ನೀವು ಫೋಟೋಗಳನ್ನ ಹಾಕೋಬೋದು. ಇಲ್ಲಿ ನಂತರ ರೆಡಿ ಮಾಡಿರುವಂಥ ಬ್ಯಾನರ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಂತರ ಟೆಲಿಗ್ರಾಮ್ ಲಿಂಕಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಫೀಚರ್ನ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಫೀಚ್ ಅಂತ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಇದನ್ನ ಸೇವ್ ಮಾಡಬೇಕಾದ್ರೆ ಫ್ರೆಂಡ್ಸ್ ಇಲ್ಲಿ ಸೈಡಲ್ಲಿ 3 ಚಿಕ್ಕೆ ಕಾಣಿಸ್ತಿದೆ, 3 ಚಿಕ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಫಸ್ಟ್ ಒಂದು ಸೇವ್ ಇಮೇಜ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಗ್ಯಾಲರಿಯಲ್ಲಿ ಈ ಫೋಟೋ ಸೇವ್ ಆಗುತ್ತೆ. ಆನಂತರ ನೋಡಿ ಫ್ರೆಂಡ್ಸ್, ಇನ್ನೂರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆನಂತರ ಪ್ರತಿಯೊಂದು ಫೀಚರ್ನ ಹಾಕಿರ್ತೀನಿ. ಮತ್ತು ಟೆಲಿಗ್ರಾಮ್ ಜಾಯಿನ್ಗೂ ಫ್ರೆಂಡ್ಸ್, ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗಿ.